ಪ್ರಯತ್ನ ಮಾಡ್ತಾ ಇದ್ರು. ಒಬ್ಬರಿಗೆಲ್ಲ ಆರೋಪ ಇದು. ಅವರು ಈ ವಿಷಯದಲ್ಲಿ ನಾವು ಯಾರನ್ನೂ ಇವರು ಭಾಳ ಇವರು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ. ಅದಿರಲಿ ಒಂದು ಕಡೆಗಳು. ಹೀಗಾಗಿ ಇವತ್ತು ಆಲ್ರೆಡಿ ಡೆಲಿಗೇಷನ್ ಫಾರ್ಮ್ ತೊಗೊಂಡಂಥವ್ರನ್ನ ಹಿಡ್ಕೊಳ್ಳುವಂಥದ್ದು, ಅವ್ರನ್ನ ಏನಾದ್ರು ಮುಚ್ಚಿಡೋದು ಕೆಲವೊಬ್ರು ಎಲ್ಲರೂ ಮಾಡ್ತಾ ಇದ್ದಾರೆ. ಮುಚ್ಚಿಡ್ತಾರೆ, ಕೆಲವೊಬ್ರು ಇನ್ನೊಂದು ದುಡ್ಡು ಕೊಟ್ಟು ಅಲ್ಲಿ ದೂರ ಇಟ್ಟಿದ್ದಾರೆ. ಹೀಗೆ ಆರೋಪಗಳು ಕೇಳ್ಕೊಡ್ತಾ ಇದ್ದಾವೆ ಇಡೀ ಜಿಲ್ಲೆ ತುಂಬ. ಅದೇ ಕಾಲಕ್ಕೆ ಪ್ರತಿ ತಾಲೂಕಿನಲ್ಲಿ ಬರುತ್ತಿರುವಂಥ ಅಲ್ಲಿ ಶಾಸಕರು ಸಹಿತ ಈ ಸಲ ಹಿಂದೆಂದಿಗಿಂತಲೂ ಅಲರ್ಟ್ ಆಗಿದ್ದಾರೆ. ಇದು ಒಂದು ದೊಡ್ಡ ಡೆವಲಪ್ಮೆಂಟ್ ಇಲ್ಲ. ಅದಕ್ಕೆ ನಮ್ಮ ಮೇಲಿಂದ ಹೇಳ್ತಿದ್ದು ಒಂದು ಒಳ್ಳೆ ಕೆಲಸ ಮಾಡಿದರು ನಮ್ಮ ಸಚಿವರು. ಏನಪ್ಪ ಅಂದ್ರೆ ಚುನಾವಣೆ ಮಾಡಬಾರ್ದಾಗಿತ್ತು ಅವ್ರ ವೈಯಕ್ತಿಕ ಲಾಭ ದೃಷ್ಟಿಯಿಂದ. ಯಾಕೆಂತಂದ್ರೆ ಕಾಂಪ್ರಮೈಸ್ ಆಗಿ ಒಂದಿಷ್ಟು ಕೊಡ್ತೋಳಿದ್ರೆ ಬಗ್ಗೆ ಬಿಡೋದು ಆಗ್ತಿತ್ತು. ಅದು ಸಹಜವಾಗಿ ಮತದಾರರಿಗೆ ಮಹತ್ವ ಬರ್ತಾ ಇರಲಿಲ್ಲ. ಮತದಾರನ ಆಯ್ತು ಅವ್ರು ಏನು ಕೊಡ್ತಾರೆ ತೊಗೊಂಡು ಹೋಗೋಣ ಅಂತ ಪ್ರಶ್ನೆ ಇದು ಸ್ಥಿತಿ ಇತ್ತು. ಅದು ಇವತ್ತು ಹಾಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಲ್ಲಿ MLAಗಳು ಅಲ್ಲಿ MLCಗಳು ಅದ್ರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ನಮ್ಮ ಅಧಿಕಾರ ಹಿಡಿಬೇಕು ಅಂತೇಳಿ ಇಡೀ ಜಿಲ್ಲೆ ತುಂಬ ನಾವು ಇಂಟರ್ವ್ಯೂದಲ್ಲಿ ಹೇಳಿಬಿಟ್ರು ರಮೇಶ್ ಕತ್ತಿಯವರು. ಇನ್ನು ಕಾಂಪ್ರಮೈಸ್ ಇಲ್ಲರಿ, ಇಲೆಕ್ಷನ್ ಇಲ್ಲ ಚುನಾವಣೆ ಅನ್ನೋ ಮಾತಾಡಿದಾಗ ಸಹಜವಾಗಿ ಒಂದು ಒಳ್ಳೆಯ ವಾತಾವರಣ ಸತೀಶ್ ಅವರು ನಿರ್ಮಾಣ ಮಾಡಿದರು ಬೆಳಗಾವಿ ಜಿಲ್ಲೆಯಲ್ಲಿ. ಅದರ ಚುನಾವಣೆ ಆಗುವಂಥ ವಾತಾವರಣ ಮಾಡಿದರು. ಆದರೆ ಚುನಾವಣೆ ಹತ್ತು ಹೋಗ್ತದ ಈಗ ಮಾತ್ರ ಎಲ್ಲರಿಗೂ ದೊಡ್ಡ ಸಮಸ್ಯೆ ಆಗ್ಯದ. ಈಗಂತೂ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾರಕಿಹೊಳಿ ಜೊಲ್ಲೆ ಗ್ರೂಪ್ ಇನ್ನೂ ಗೆಲ್ತದ ಅನ್ನುವಂಥ ಮಾತುಗಳಿದ್ದಾವೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಶಕ್ತಿಗಳು ಸೇರ್ತಾ ಇದ್ದಾವೆ ಒಂದು ಕಡೆ. ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ರಾಯಭಾಗ ಅಲ್ಲೂ ಅದು ಇಲ್ಲಿವರೆಗೆ ಮೌನ ಆಗಿತ್ತು. ಅವರು ಸಹ ಇವತ್ತು ಈ ನಮ್ಮ AB ಪಾಟೀಲ್ ಮತ್ತು